ಅಮ್ಮ ನಾನು ರೆಡಿ, ನೀನ್ ರೆಡಿನಾ? ಹ್ಞೂ ಕಣೆ, ಬಂದೆ. ನಾನು ರೆಡಿ. ಇದೇನಣ್ಣ, ನಾವ್ ಎಷ್ಟು ಸಂತೋಷದಿಂದ ರೆಡಿಯಾಗಿದ್ದೀವಿ. ನೀನ್ ಮದ್ವೆ ಗಂಡು, ನೀನ್ ನೋಡಿದ್ರೆ ಮುಖ ಊದಿಸ್ಕೊಂಡು ಕೂತಿದ್ಯಲ್ಲ. ಈ ಮದುವೆ ನಿಮಗೆ ಸಂತೋಷದ ವಿಷಯ ಇರಬಹುದು, ಆದ್ರೆ ನನಗೆ ದುಃಖದ ವಿಷಯ. ಅವಳನ್ನ ಮದುವೆ ಆಗೋದ್ರ ಬದಲು ಸಂತೋಷವಾಗಿ ಜೈಲಿಗೆ ಹೋಗ್ತಾ ಇದ್ದೆ. ನೀನೇ ಮದುವೆ ಆಗದಿದ್ರೆ ಸತ್ತು ಹೋಗ್ತೀನಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡಿ ನನಗೆ ಮದುವೆಗೆ ಒಪ್ಪಿಸ್ದೆ. ಅವಳನ್ನ ಕರ್ಕೊಂಡ್ ಬಂದು ಸಂತೋಷವಾಗಿ ಸಂಸಾರ ಮಾಡು ಅಂತ ನಾವು ಹೇಳ್ತಾ ಇದ್ದೀವಿ. ಅವಳ ಕುತ್ತಿಗೆಗೆ ಒಂದು ತಾಳಿ ಕಟ್ಟಿ ಕರ್ಕೊಂಡ್ ಬಂದು ಬಿಸಾಕು. ಆಮೇಲೆ ನೀನ್ ಇಷ್ಟ ಬಂದಂಗಿರು. ಇಲ್ಲಿವರೆಗೂ ನೀನ್ ಸ್ವತಂತ್ರಕ್ಕೆ ನಾವ್ಯಾರು ಅಡ್ಡಿ ಬಂದಿಲ್ವಲ್ಲ, ಹಾಗೆ ಇದ್ರೆ ಆಯ್ತು. ಅಮ್ಮ, ನೀನ ಹೀಗೆ ಮಾತಾಡ್ತಿರೋದು ನನಗೆ ಆಶ್ಚರ್ಯ ಆಗ್ತಿದೆ. ಪೊಲೀಸ್ನವರು ವಿಚಾರಣೆ ಮಾಡೋವಾಗ ಏಯ್ ಹೆಣ್ಣಿನ ಶಾಪ ಒಳ್ಳೇದಲ್ಲ, ಅದು ನಿನ್ನ ಸುಮ್ಮನೆ ಬಿಡೋದಿಲ್ಲ, ನೀನು ಹಾಳಾಗಿ ಹೋಗ್ತೀಯಾ, ಹಾಗೆ ಹೇಗೆ ಅಂತ ಸೆಂಟಿಮೆಂಟಲ್ ಡಲ್ಲಾಗಿ ಎಲ್ಲನೂ ಎಮೋಷನಲ್ ಆಗಿ ಮಾತಾಡ್ಬಿಟ್ಟು ಈಗ ಉಲ್ಟಾ ಮಾತಾಡ್ತಿದ್ಯಾ? ಆ ಪಾರ್ವತಿ ಕುಟುಂಬದವರು ನಮ್ಮನ್ನ ನಂಬೇಕು, ನೀನ್ ಈ ಮದ್ವೆಗೆ ಒಪ್ಕೋಬೇಕು ಅಂತಾನೆ ನಾನ್ ಅವತ್ತು ಹಾಗೆಲ್ಲ ಮಾತಾಡಿದ್ದು. ನಾನ್ ಹಾಗೆ ಮಾತಾಡದೆ ಹೋಗಿದ್ದಿದ್ರೆ ನೀನ್ ಈ ಮದ್ವೆಗೆ ಒಪ್ಕೋತಾ ಇದ್ಯಾ? ಅನ್ಯಾಯವಾಗಿ ಜೈಲ್ ಸೇರ್ತಾ ಇದ್ದೆ. ನೀನು ಜೈಲಿಗೆ ಹೋಗ್ಬಾರ್ದು, ಜಯಂತಿ ಬಾಳು ಚೆನ್ನಾಗಿರ್ಬೇಕು, ಹಾಗೆ ಆ ಪಾರ್ವತಿ ಮೇಲೂ ಸೇಡ್ ತೀರ್ಸ್ಕೊಂಡಾಗಿರ್ಬೇಕು ಅಂತಾನೆ ನೀನು ಪ್ರಿಯಾನ ಮದ್ವೆ ಮಾಡ್ಕೊಂತ ನಾನ್ ನಿನಗೆ ಹೇಳಿದ್ದು. ಹೌದಣ್ಣ, ನೀನು ವಿಶ್ವಸುಂದರಿನ ಮದ್ವೆ ಮಾಡ್ಕೊಂಡು ಕರ್ಕೊಂಬಂದ್ರು ನೀನಂತೂ ನಿಯತ್ತಾಗಿರೋದಿಲ್ಲ. ಆ ಪ್ರಿಯಾನ ಮದ್ವೆ ಮಾಡ್ಕೊಂಡು ಮನೆ ಒಳಗಡೆ ತಳ್ಳು. ಆಮೇಲೆ ನಿನ್ನ ಇಷ್ಟ ಬಂದಂಗೆ ನೀನಿದ್ರೆ ಪ್ರಿಯಾ ಹತ್ಕೊಂಡೋಗಿ ಅವ್ರ ಅಮ್ಮನ ಮುಂದೆ ನಿಂತ್ಕೋತಾಳೆ. ನಮ್ಮ ಅತ್ತೆ ಅನ್ಸ್ಕೊಂಡಿರೋ ಪಾರ್ವತಿ ರಕ್ತ ಕಣ್ಣೀರು ಸುರಿಸ್ತಾಳೆ. ಅವಳ ಜುಟ್ಟು ನಮ್ಮ ಕೈಲೇ ಇರುತ್ತೆ, ಅದಕ್ಕೆ ಈ ಮದ್ವೆ ಮಾಡಿಸ್ತಾ ಇರೋದು. ನಮ್ಮಿಬ್ಬರನ್ನು ಜೈಲಿಗೆ ಕಳ್ಸಿದ್ದ ಪಾರ್ವತಿ ನೆಮ್ಮದಿಯಾಗಿರ್ಲೇಬಾರ್ದು. ಅವಳ ಜೀವನ ಪೂರ್ತಿ ಕಣ್ಣೀರ್ ಸುರಿಸ್ತಾ ಇರ್ಬೇಕು. ನಮ್ಮೂರ್ ಜನದ್ದು ಇದೊಂದೇ ಗುರಿಯಾಗಿರ್ಬೇಕು. ಸುಮ್ನೆ ಹೀಗೆ ಮುಖ ಊದಿಸ್ಕೊಂಡು ಇರ್ಬೇಡ, ಸಂತೋಷವಾಗಿ ನಡಿ. ಸುಮ್ನೆ ನಾವು ಬರ್ತಿದೀವಿ ಅಂತ ಫೋನ್ ಮಾಡಿ ಹೇಳ್ಬಿಟ್ಟಿದೀವಿ, ಎಲ್ರೂ ಕಾಯ್ತಿರ್ತಾರೆ. ಬಾಣ ಹೋಗೋಣ. ನಡೆಯೋ ದಿನ ಸಾಕು. ನೀನ್ ಬಾ, ಎದಳು ಬಾರೋ. ಸರಿ ನಡೀರಿ. ಬರ್ತೀನಣ್ಣ. ರಾಣಿ, ನಿನ್ ಗಮನನ ಓದೋದ್ರ ಕಡೆ ಬಿಟ್ಟು ಬೇರೆಲ್ಲೂ ಹರಿಸ್ಬೇಡಮ್ಮ. ನೀನು ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿ ಆಗ್ಬೇಕು ಅನ್ನೋದು ನನ್ನ ಆಸೆ. ಅಷ್ಟೇ ಅಲ್ಲ, ಅದು ನಿನ್ನ ಗುರಿನೂ ಆಗಿರ್ಬೇಕಮ್ಮ. ಸರಿ ಅಣ್ಣ, ಬರ್ತೀನಣ್ಣ. ಸರಿ ಅಮ್ಮ, ಜೋಪಾನ. ರಾಣಿ, ನಮ್ಗೊಂದು ಹೆಲ್ಪ್ ಮಾಡ್ತೀಯಾ? ಆಕಾಶ್ ಓದೋದ್ನ ಅರ್ಧಕ್ಕೆ ನಿಲ್ಸಿ ಕಾಲೇಜ್ ಬಿಟ್ಟು ಹೊರಟೋಗ್ತೀನಿ ಅಂತ ಹೇಳ್ತಿದ್ದಾನೆ. ನಾವೆಷ್ಟೋ ಕನ್ವಿನ್ಸ್ ಮಾಡಿ ನೋಡಿದ್ವಿ, ಆದ್ರೆ ಅವ್ನು ನಮ್ಮ ಮಾತೇ ಕೇಳ್ತಿಲ್ಲ, ಹಠ ಮಾಡ್ತಾ ಇದ್ದಾನೆ. ನೀನ್ ಹೇಳಿದ್ರೆ ಅವ್ನು ನಿಮ್ಮ ಮಾತು ಕೇಳ್ಬೋದು, ಅವ್ನ ನಿರ್ಧಾರನೂ ಬದಲಾಯಿಸ್ಬೋದು. ಹೌದು ರಾಣಿ, ಅವ್ನು ಹೇಗಾದ್ರೂ ಮಾಡಿ ಡಿಗ್ರಿನಾದ್ರೂ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ಕೇಳು ಪ್ಲೀಸ್. ಅದು ನಾನು ಹೇಗೆ ಅವನ ಹತ್ರ ಮಾತಾಡೋದು? ನಿನಗೆ ಇದನ್ನು ಮಾಡಕ್ಕಾಗಲ್ವಾ? ನಿನಗೋಸ್ಕರ ಅವ್ನು ಓದೋದೇ ಬಿಟ್ಟು ಹೋಗ್ತಿದ್ದಾನೆ. ಅವ್ನು ಓದೋದ್ ನಿಲ್ಸಿದ್ರೆ ಅವ್ನ ಭವಿಷ್ಯನೇ ಹಾಳಾಗತ್ತೆ. ನಾವೇನು ಅವ್ನು ಲವ್ ಮಾಡು ಅಂತ ಹೇಳ್ತಾ ಇದೀವಾ? ಅವ್ನ ಭವಿಷ್ಯ ಕಾಪಾಡು ಅಂತ ತಾನೇ ಹೇಳ್ತಾ ಇರೋದು. ಇದನ್ನು ಮಾಡೋಕ್ಕಾಗಲಿಲ್ಲ ಅಂದರೆ ನಿನ್ನಂಥ ಸ್ವಾರ್ಥಿ ಬೇರೆ ಯಾರೂ ಇಲ್ಲ. ನಿನ್ನಂಥವಳನ್ನ ನಮ್ಮ ಫ್ರೆಂಡು ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗತ್ತೆ, ಸಂಕಟ ಆಗತ್ತೆ. ಬಂದ್ರೆ ಹೋಗೋಣ. ನಿನ್ ಗಮನನ ಓದೋದ್ರ ಕಡೆ ಬಿಟ್ಟು ಬೇರೆಲ್ಲೂ ಹರಿಸ್ಬೇಡಮ್ಮ.
ಓದೋದನ್ನ ಅರ್ಧಕ್ಕೆ ನಿಲ್ಲಿಸಿ ಕಾಲೇಜ್ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ಯಂತೆ. ಹೌದು. ಯಾಕೆ ಆಕಾಶ್, ನಿನ್ನ ಎಜುಕೇಶನ್ ಕಂಪ್ಲೀಟ್ ಮಾಡಲ್ವಾ? ನಾನು ಯಾಕೆ ಓದಬೇಕು? ಏನು ಆಕಾಶ್ ಇದು, ನೀನು ಡಿಗ್ರಿ ಕಂಪ್ಲೀಟ್ ಮಾಡ್ಕೋಬೇಕಲ್ವಾ? ನನ್ಗೆ ಯಾವ ಡಿಗ್ರಿನೂ ಬೇಡ ರಾಣಿ. ನೀನೇ ನನ್ನ ಜೀವನದಲ್ಲಿ ಇಲ್ಲ ಅಂದಮೇಲೆ ನಾನು ಯಾವ ಡಿಗ್ರಿ ತಗೊಂಡು ಏನು ಮಾಡಬೇಕು? ಡಿಗ್ರಿ, ಪದವಿ, ದುಡ್ಡು ಇದು ಯಾವುದು ಮನುಷ್ಯಂಗೆ ಸಂತೋಷ ಕೊಡಲ್ಲ ರಾಣಿ. ತನಗೆ ಇಷ್ಟವಾದ ಹುಡುಗಿ ಜೊತೆ ಬಾಳಿದ್ರೇನೆ ಸಂತೋಷ, ನೆಮ್ಮದಿ ಎಲ್ಲ ಸಿಗೋದು. ಈ ಓದು, ಡಿಗ್ರಿ, ಕೆಲಸ ಇದು ಯಾವುದ್ರ ಬಗ್ಗೆ ನಂಗೆ ಆಸಕ್ತಿ ಇಲ್ಲ ರಾಣಿ. ಅದಕ್ಕೆ ಎಜುಕೇಶನ್ ಡಿಸ್ಕಂಟಿನ್ಯೂ ಮಾಡ್ತಿರೋದು. ಹೋಗೋದಕ್ಕಿಂತ ಮುಂಚೆ ಫ್ರೆಂಡ್ಸ್ನೆಲ್ಲ ಒಂದ್ಸತಿ ನೋಡ್ಕೊಳ್ಳೋಣ ಅಂತ ಬಂದೆ. ನೀನು ಬರೋಕ್ಕಿಂತ ಮುಂಚೆ ನಾನು ಹೋಗ್ಬೇಕು ಅಂದ್ಕೊಂಡಿದ್ದೆ, ಆದರೆ ಫ್ರೆಂಡ್ಸಿಂದ ಲೇಟ್ ಆಗೋಯ್ತು. ನಿಜ ಹೇಳಬೇಕು ಅಂದರೆ ಹೋಗುವಾಗ ನಿನ್ನ ನೋಡದೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಬ್ಯಾಡ್ ಲಕ್, ನಿನ್ನ ನೋಡೋ ಹಾಗಾಯಿತು. ಸತ್ಯವಾಗ್ಲೂ ಇನ್ಮೇಲೆ ಹಿಂಗೆ ಯಾವ ತೊಂದರೆನೂ ಕೊಡೋದಿಲ್ಲ. ನಿನಗೆ ನಿಮ್ಮ ಅಣ್ಣನೇ ಮುಖ್ಯ, ಅದನ್ನು ಬದಲಾಯಿಸ್ಕೊಂಡ್ರೆ ನಾನು ಹೇಳ್ತಿಲ್ಲ. ಆದರೆ ನನಗೆ ನೀನೇ ಮುಖ್ಯ ಅಂತ ಎಷ್ಟೇ ಹೇಳಿದ್ರು ಅದು ನೀನು ಅರ್ಥ ಮಾಡ್ಕೊಳ್ಳಿಲ್ಲ. ಇಷ್ಟ್ರ ಮೇಲೂ ನಿನ್ನ ಒತ್ತಾಯ ಮಾಡೋಕ್ಕೆ ನಾನು ತಯಾರಿಲ್ಲ. ನಾನಿಲ್ಲೇ ಇದ್ರೆ ನಿನ್ನ ನೆನಪು ನಂಗೆ ಕಾಡ್ತಾನೆ ಇರತ್ತೆ. ನೀನು ನಂಗೆ ಸಿಗ್ಲಿಲ್ಲ ಅನ್ನೋ ಸಂಕಟ ಹೆಚ್ಚಾಗ್ತಿರತ್ತೆ. ಅದಕ್ಕೆ ನಾನು ಓದ್ತಿರೋ ಈ ಕಾಲೇಜು, ನನ್ನ ಜೊತೆ ಓದ್ತಿರೋ ಫ್ರೆಂಡ್ಸು, ನಾನು ಹುಟ್ಟು ಬೆಳೆದ ಈ ಊರು ಎಲ್ಲನೂ ಬಿಟ್ಟು ಹೊಟ್ಟೋಗ್ತಾ ಇದ್ದೀನಿ. ಇನ್ಮೇಲೆ ನಿನ್ನ ಜೀವನದಲ್ಲಿ ಮಾತ್ರ ಅಲ್ಲ, ನಿನ್ನ ಕಣ್ಣಿಗೂ ನಾನು ಕಾಣಿಸ್ಕೊಳ್ಳೋದಿಲ್ಲ. ಪ್ಲೀಸ್ ಆಕಾಶ್, ಹೀಗೆಲ್ಲ ಮಾತಾಡಿ ನನ್ನ ಮನಸ್ಸನ್ನ ನೋಯಿಸ್ಬೇಡ. ನನ್ನ ಮೇಲೆ ಕೋಪ ಇದ್ರೆ ನನ್ನನ್ನು ಹೊಡಿ, ಬಹಿ, ಸಹಿಸ್ಕೋತೀನಿ. ಆದರೆ ಹೀಗೆ ವೈರಾಗ್ಯದಿಂದ ಮಾತಾಡಬೇಡ, ಅದು ನನ್ನಿಂದ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಮಗನ ಭವಿಷ್ಯ ಹಾಳಾಗ್ತಿರೋದನ್ನ ನೋಡಿ ನಿಮ್ಮಪ್ಪ ನಿಮ್ಮಮ್ಮ ಹೇಗೆ ಸಹಿಸ್ಕೊಳ್ತಾರೆ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡು. ನನಗೆ ಯಾರ ಬಗ್ಗೆನೂ ಚಿಂತೆ ಇಲ್ಲ ರಾಣಿ. ನೀನು ಕೂಡ ಇದ್ರ ಬಗ್ಗೆ ಚಿಂತೆ ಮಾಡಬೇಡ. ಓದೋದ್ರ ಕಡೆ ಗಮನ ಕೊಡು. ನಾನು ನನ್ನ ದಾರಿಲಿ ಹೋಗ್ತೀನಿ, ನೀನು ನಿನ್ನ ದಾರಿಲಿ ಹೋಗು. ಪಾರ್ವತಿ, ವಿನೋದ್ ಅವ್ರು ಬಂದ್ರು, ಬನ್ನಿ. ಬನ್ನಿ, ಒಳಗಡೆ ಬನ್ನಿ. ಅಣ್ಣ, ನಮ್ಮನೆ ಮರ್ಯಾದಿನ ಹಾಳು ಮಾಡಿದ ಇವ್ರನ್ನ ಮನೆ ಒಳಗಡೆ ಕರ್ಕೊಂಡು ಕೂರಿಸಿ ಸಮಾಧಾನವಾಗಿ ಮಾತಾಡ್ಬೇಕಾ? ಏಯ್, ಹೋಗ್ಲೇ ಆಚೆ. ಯಾಕೆ ಇಲ್ಲೇ ನಿಂತಿದ್ದೀರಾ? ಬನ್ನಿ ಒಳಗಡೆ. ನೀವೇನೋ ಬನ್ನಿ ಬನ್ನಿ ಅಂತ ಕರಿತಾ ಇದ್ದೀರಾ, ಆದ್ರೆ ನಿಮ್ ಶ್ರೀಮತಿ ನಾವೆಲ್ಲ ಯಾಕೆ ಬಂದಿದ್ದೀವಿ ಅನ್ನೋ ರೀತಿಲಿ ನೋಡ್ತಾ ಇದ್ದಾರೆ. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಹೇಳಕ್ ಹೇಳಿ, ನಾವು ಬಂದಾರಿಲ್ಲೇ ವಾಪಸ್ ಹೋಗ್ತೀವಿ.
ಪಾರ್ವತಿ, ಇನ್ನು ಏನು ಯೋಚನೆ ಮಾಡ್ತಿದ್ಯಾ? ಒಳಗೆ ಬನ್ನಿ ಅಂತ ಅವ್ರನ್ನ ಕರಿ. ಬನ್ನಿ. ಏನಳಿ ಅಂದ್ರೆ, ನಾನು ನನ್ನ ಮಗ ಬಂದ್ರೆ ಸಾಕ ಅಥವಾ ನನ್ನ ಮಗಳು ಬರ್ಬೋದಾ? ನಮ್ಮ ಮಗಳನ್ನ ನಿಮ್ಮನೆ ಸೊಸೆ ಮಾಡ್ಕೊಳ್ಳೋಕ್ಕೆ ನೀವೇ ಬಂದಿರೋವಾಗ ನಿಮ್ಮ ಮಗಳನ್ನ ನಮ್ಮನೆ ಒಳಗೆ ಬರೋದಕ್ಕೆ ಬೇಡ ಅಂತ ಹೇಳಕ್ಕಾಗತ್ತಾ? ಬನ್ನಿ. ರಮ್ಯಾ, ಅಮ್ಮ ಇಷ್ಟು ದಿನ ನನ್ನ ಬಿಟ್ಟು ಎಲ್ಲಮ್ಮ ಹೋಗಿದ್ದೆ? ಅಜ್ಜಿ ಮನೆಗೆ ಹೋಗಿದ್ದೆ ಚಿನ್ನ. ಕೂತ್ಕೊಳ್ಳಿ. ಪ್ರಿಯಾ, ಹೋಗಿ ಎಲ್ರಿಗೂ ಕಾಫಿ ತಗೊಂಬ ಅಮ್ಮ. ಸರಿ ಅಪ್ಪ. ನಿಂತ್ಕೊಮ್ಮ. ಅದೆಲ್ಲ ಏನು ಬೇಡ. ಅಲ್ಲ ಬಿಗ್ರೆ, ನಾವೇನೋ ಹೊಸದಾಗಿ ಹೆಣ್ಣೋಡಕ್ ಬಂದಿರೋ ಹಾಗೆ ಕಾಫಿ ಟೀ ತಗೊಂಡ್ ಬಾ ಅಂತ ಹೇಳ್ತಾ ಇದ್ದೀರಲ್ಲ. ಇಲ್ಲಿ ಪ್ರಸ್ಥಾನೇ ಮುಗ್ದೋಗಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಗರ್ಭಿಣಿ ಹುಡುಗಿ ಅಲ್ವಾ, ಸುಮ್ಮನೆ ಯಾಕೆ ಕಷ್ಟ ಕೊಡ್ಬೇಕು ಅಂತ. ಜಯಂತಿ, ನೀನ್ ಹೋಗಿ ಕಾಫಿ ಮಾಡ್ಕೊಂಡ. ಸರಿ ಅಮ್ಮ. ಒಂದ್ ತಮಾಷೆ ಗೊತ್ತಾ ಬಿಗ್ರೆ? ಸಾಮಾನ್ಯವಾಗಿ ಗರ್ಭಿಣಿ ಹೆಣ್ಣಿಗೆ ಸೀಮಂತ ಮಾಡೋದಿಕ್ಕೆ ಯಾವ ದಿನ ಚೆನ್ನಾಗಿದೆ ಅಂತ ನೋಡ್ತಾರೆ. ಆದ್ರೆ ನಾವಿಲ್ಲಿ ಮದುವೆ ಮಾಡೋದಿಕ್ಕೆ ಯಾವ ದಿನ ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀವಿ. ದಿನ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿಲ್ವಾ? ಪಾಪ, ನೀವು ಬೀದಿಲ್ ಕೂತ್ಕೊಂಡು ತುಂಬಾ ಹೋರಾಟ ಮಾಡಿದ್ರಿ. ಏನೋ ಒಂದು ಇತ್ಯರ್ಥ ಆಯ್ತು. ಮುಂದೆ ಏನ್ ಮಾಡೋಣ ನೀವೇ ಹೇಳಿ ಬಿಗ್ರೆ. ಮದ್ವೆನ ಎಲ್ಲಿ ಹೇಗ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಮದುವೆನಾ? ಯಾರ್ ಮದುವೆ? ಏನಮ್ಮ ಹೀಗೆ ಕೇಳ್ತಿದ್ದೀರಾ? ದೀದನ್ಗೂ ಪ್ರಿಯನ್ಗೂ ಮದ್ವೆ. ಓ ಅದಾ? ಅದು ನನ್ ಮಗ ಏನೋ ಬಿಸ್ನೆಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾನೆ. ದೀನಾ, ಅದು ಯಾವ್ದೋ ಅದು ಬಿಸ್ನೆಸ್? ಸಾಫ್ಟ್ವೇರ್ ಸೊಲ್ಯೂಷನ್, ಕಂಪ್ಯೂಟರ್ ಎಜುಕೇಶನ್. ಅದೇ ಅದೇ ಬೀಗ್ರೆ, ಅದೆಲ್ಲ ನನ್ನ ಬಾಯಿಗೆ ಬರಲಿಲ್ಲ ಅಷ್ಟೇ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಕೆಲಸಗಳಿದೆ ಅಂತ ಹೇಳ್ತಾ ಇದ್ದಾನೆ. ಅದನ್ನೆಲ್ಲ ಮುಗಿಸಿ ಆಮೇಲೆ ಮದುವೆ ಮಾಡ್ಕೋತೀನಿ ಅಂತಾನೂ ಹೇಳ್ತಾ ಇದ್ದಾನೆ. ಮದುವೆನ ಒಂದು 6 ತಿಂಗಳು ಮುಂದಕ್ಕೆ ಹಾಕೋಣ ಅಂತ ಅವನು ಆಸೆ ಪಡ್ತಾ ಇದ್ದಾನೆ. ನನಗೂ ಅದೇ ಸರಿ ಅನ್ನಿಸ್ತು. ಅಷ್ಟರಲ್ಲಿ ಪ್ರಿಯಾ ಕಾಲೇಜ್ ಕೂಡ ಮುಗ್ದಿರತ್ತಲ್ಲ. ಇನ್ನು 6 ತಿಂಗಳು ಕಾದ್ರೆ ಅವಳಿಗೆ 8-9 ತಿಂಗಳು ತುಂಬಿರತ್ತೆ. ಅವಳ ಹೊಟ್ಟೆಯಿಂದ ಎಲ್ರು ಗೊತ್ತಾಗಲ್ವಾ?